ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ವಾದ ಪ್ರತಿವಾದ ನಡೀತಿರುವ ಬೆನ್ನಲ್ಲೇ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ ದರ್ಶನ್. ಕೇವಲ ಶೂಟಿಂಗ್ ಮಾತ್ರವಲ್ಲ, ಫ್ಯಾಮಿಲಿ ಸಮೇತ ಹೋಗಿರೋದ್ರಿಂದ ಒಂದು ಟ್ರಿಪ್ ಕೂಡ. ಫುಕೆಟ್ನಲ್ಲಿ ಜಾಲಿ ಆಗಿದ್ದಾರೆ ನಟ ದರ್ಶನ್. ಸುಪ್ರೀಂ ಕೋರ್ಟ್ ಅಭಿಪ್ರಾಯದ ಬೆನ್ನಲ್ಲೇ ಇದೀಗ ಆತಂಕ ಶುರುವಾಗಿದೆ. ಮುಂದಿನ ಮಂಗಳವಾರ ದರ್ಶನ್ಗೆ ಅತಿ ಮಹತ್ವದ ದಿನ. ಇನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಉಲ್ಟಾ ಸೀದಾ ಆಯಿತು ಅಂದರೆ ಶೂಟಿಂಗು ಮತ್ತೊಂದು ಮಗದೊಂದು ಎಲ್ಲ ಬಿಟ್ಟು ಮತ್ತೆ ಸೀದಾ ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತೆ. ಸದ್ಯಕ್ಕೆ ಥೈಲ್ಯಾಂಡ್ ಪ್ರವಾಸದಲ್ಲಿದ್ದಾರೆ. ಒಂದು ಕಡೆ ಸಿನಿಮಾ ಶೂಟಿಂಗ್, ಮತ್ತೊಂದು ಕಡೆಯಲ್ಲಿ ಫ್ಯಾಮಿಲಿ ಕುಟುಂಬ ಸಮೇತರಾಗಿ ಹೋಗಿರುವ ಟ್ರಿಪ್. ಫುಕೆಟ್ನಲ್ಲಿ ಜಾಲಿ ಮೂಡ್ನಲ್ಲಿದ್ದಾರೆ ದರ್ಶನ್. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೊಟ್ಟ ವಿಚಾರದ ಬಗ್ಗೆನೇ ಹಲವಾರು ಪ್ರಶ್ನೆ, ಅದಕ್ಕೆ ಉತ್ತರ, ಈ ರೀತಿಯಾದ ವಾದ ಪ್ರತಿವಾದ ನಡೀತಾ ಇದೆ. ಫುಕೆಟ್ನಲ್ಲಿರುವ ದರ್ಶನ್ಗೆ ಇದೀಗ ಢವಢವ ಹೆಚ್ಚಾಗಿದೆಯಾ ಅಂತ ಹೇಳಿ, ಎಷ್ಟು ಮಹತ್ವದ್ದಾಗತ್ತೆ ಸುಪ್ರೀಂ ಕೋರ್ಟ್ನ ಈ ತೀರ್ಮಾನ? ಮೊದಲನೇದಾಗಿ ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಸರ್ಕಾರದ ಪರ ವಕೀಲರು ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಪ್ರಮುಖ ಸಾಕ್ಷಿಯ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ರು ಅಂದಾಗ ಖಂಡಿತವಾಗಿಯೂ ಈ ಒಂದು ಸ್ಟೇಟ್ಮೆಂಟ್ ಗಳ ವಿಚಾರದಲ್ಲಿ ಅವರು ಹೇರಿರಬಹುದಾದಂತ ಒತ್ತಡದ ವಿಚಾರವಾಗಿಯೇ ಮಾತನಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿರುವಂತದ್ದು. ಮತ್ತೊಂದ್ ಕಡೆ ದರ್ಶನ್ ಪರ ವಕೀಲರಾಗಿರುವಂತಹ ಸುಬ್ಬಲ್ ರವರು ಹೇಳಿರುವಂತದ್ದು ಅವರು ಪ್ರಮುಖ ಸಾಕ್ಷಿ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿರುವಂತದ್ದು. ಇಲ್ಲಿಗೆ ಪ್ರಮುಖ ಸಾಕ್ಷಿಯ ಜೊತೆ ವೇದಿಕೆಯನ್ನ ಹಂಚಿಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಹೈಕೋರ್ಟ್ ನೀಡಿರುವಂತ ಆದೇಶ ಏನಿದೆ ಅದರಲ್ಲಿ ಆಗಿರುವಂತ ರೆಕಾರ್ಡ್ ಆಗಿರುವಂತ ಸ್ಟೇಟ್ಮೆಂಟ್ ಗಳು 161 ಇರ್ಬೋದು, 164 ಇರ್ಬೋದು, ಇದರಲ್ಲಿ ರೆಕಾರ್ಡ್ ಆಗಿರುವಂತ ಸ್ಟೇಟ್ಮೆಂಟ್ ಗಳ ಪೂರ್ವಾಪರವನ್ನ ಮತ್ತೊಮ್ಮೆ ಪರಿಶೀಲಿಸಬೇಕಾದ ಅನಿವಾರ್ಯತೆ ಇದೆ. ಇವರಿಗೆ ಬೇಲನ್ನ ನೀಡಿರುವಂತ ವಿಚಾರವನ್ನ ಗಮನಿಸಿದ್ರು ಕೂಡ ಇನ್ನೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ತಾಳೆ ಆಗ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಾಗ ಇಲ್ಲಿಗೆ ಕಪಿಲ್ ಸಿಬಲ್ ರವರು ನೇರವಾಗಿ ಆ ಹೈಕೋರ್ಟ್ ಆದೇಶವನ್ನ ಬದಿಗಿಟ್ಟು ಸ್ಟೇಟ್ಮೆಂಟ್ ಗಳ ಕಡೆ ಗಮನ ಹಾಯಿಸಿ ಅಂತ ಈ ಒಂದು ಪ್ರಕರಣದ ದಿಕ್ಕನ್ನ ಬದಲಿಸುವಂತ ಪ್ರಯತ್ನ, ಅಥವಾ ಸಾಮಾನ್ಯವಾಗಿ ಕಕ್ಷಿದಾರರ ಪರ ವಕೀಲರು ಏನ್ ಮಾಡ್ತಾರೆ ಅದನ್ನೇ ಕಪಿಲ್ ಸಿಬಲ್ ರವರು ಮಾಡಿರುವಂತದ್ದು. ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ನಾವು ಕೊಡ್ಬೇಕಾಗಿರುವಂತದ್ದು 22ನೇ ತಾರೀಕಿಗೆ ದರ್ಶನ್ ಹಾಗೂ 7 ಜನ ಆರೋಪಿಗಳು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನಿದ್ದಾರೆ ಅವರ ಭವಿಷ್ಯವನ್ನ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ ಅನ್ನೋದು ಮೊದಲನೇ ಮೈಲಿಗಲ್ಲಾಗುತ್ತೆ. ಎರಡನೇದು, ಈ ಸದ್ಯದ ಮಟ್ಟಿಗೆ ಏನಾದ್ರೂ ದರ್ಶನ್ ರವರ ಗಮನಕ್ಕೆ ಇದು ತರಲಾಗಿದೆಯಾ, ಆ ಪ್ರಕರಣದಲ್ಲಿ ಇರುವಂತಹ ಉಳಿದ 7 ಆರೋಪಿಗಳ ಗಮನಕ್ಕೆ ಇದನ್ನ ತರಲಾಗಿದೆಯಾ, ಇದಾದ ನಂತರ ಅವರ ನಿರ್ಧಾರ ಯಾವ ರೀತಿ ಇರುತ್ತೆ, ಸುಪ್ರೀಂ ಕೋರ್ಟ್ ನೀಡುವ ಆದೇಶವನ್ನ ಇವರು ಮತ್ತೊಮ್ಮೆ ಮೇಲ್ಮನವಿಯನ್ನ ಸಲ್ಲಿಸ್ತಾರಾ, ಹೈಕೋರ್ಟ್ ಆದೇಶವನ್ನ ಕೂಡ ಈಗ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿರೋದ್ರಿಂದ ಹೈಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ಗೆ ಅಷ್ಟರ ಮಟ್ಟಿಗೆ ಸಮಾಧಾನಕರವಾಗಿಲ್ಲ ಅನ್ನೋದು ಮಾತ್ರ ಈಗ ನೇರವಾಗಿ ಅರ್ಥ ಆಗ್ತಿರುವಂತದ್ದು. ಮತ್ತೊಂದ್ ಕಡೆಗೆ ಆರೋಪಿ ಹಾಗೂ ಸಾಕ್ಷಿ ಈ ಎರಡೂ ವ್ಯಕ್ತಿಗಳು ವೇದಿಕೆಯನ್ನ ಹಂಚಿಕೊಂಡಾಗ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ತನಿಖೆ ಹಾಗೂ ವಿಚಾರಣೆ ಸರಿಯಾದ ಮಟ್ಟಿಗೆ ನಡೆದಿಲ್ಲ ಅನ್ನೋ ಒಂದು ಅಂಶ ಕೂಡ ಈ ಸದ್ಯದ ಮಟ್ಟಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಆದ ವಾದದಿಂದ ನಾವು ಅರ್ಥೈಸ್ಕೊಂಡು ಹೇಳಬೇಕಾಗಿರುವಂತದ್ದು. ಯಾವುದೇ ಪ್ರಕರಣದಲ್ಲಿ ಒಬ್ಬ ಪ್ರಭಾವಿ ಆರೋಪಿ ಇದ್ದಾನೆ ಅಂದಾಗ ಆತನ ಸುತ್ತಮುತ್ತ ಇರುವಂತವರು ವ್ಯವಸ್ಥೆಯನ್ನ ಬಳಸಿ ಆ ಸಾಕ್ಷಿಗಳನ್ನ ನಾಶಪಡಿಸುವಂತ ಕೆಲಸವನ್ನ ಮಾಡೋದು ಸಾಮಾನ್ಯವಾಗಿರುತ್ತೆ. ಈ ಪ್ರಕರಣದಲ್ಲೂ ಕೂಡ ದರ್ಶನ್ ಕೊಲೆ ಆರೋಪಿ ಆಗಿರುವಂತಹ ಸಂದರ್ಭದಲ್ಲೇ ಪ್ರಮುಖ ಸಾಕ್ಷಿಯೇ ಅವರ ಜೊತೆ ವೇದಿಕೆಯನ್ನ ಹಂಚಿಕೊಂಡಾಗ, ಅಂದ್ರೆ ಆರೋಪಿಯ ಜೊತೆ ವೇದಿಕೆಯನ್ನ ಹಂಚಿಕೊಂಡಾಗ ಇಲ್ಲಿ ತನಿಖೆಗೆ ಸಹಕಾರಿಯಾಗುವಂತ ಯಾವುದೇ ವಿಚಾರಗಳು ಇಲ್ಲ. ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ವ್ಯವಸ್ಥಿತ ಪಿತೂರಿ ನಡೀತಾ ಇದೆ ಅನ್ನೋ ಒಂದು ಅಂಶವನ್ನ ಪರೋಕ್ಷವಾಗಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಲಾಗಿರೋದ್ರಿಂದ ಈ ಆದೇಶವನ್ನ ಸದ್ಯದ ಮಟ್ಟಿಗೆ, ಅಂದ್ರೆ ತನಿಖೆಯನ್ನ ಮುಂದುವರಿಸಿ ನೀವು ಕೊಡ್ಬೇಕಾಗಿರೋ ವರದಿಯನ್ನ ನಮಗೆ ಕೊಡಿ, ನಿಮ್ಮ ಸಬ್ಮಿಷನ್ಗಳೇನಿದೆ ಅದನ್ನ ನೀವು ಮಾಡಿ, ಅದ್ರ ಜೊತೆಗೆ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ಕೂಡ ನಮಗೆ ಕೊಡಿ, ಆದ್ರೆ ಆದೇಶವನ್ನ 22ನೇ ತಾರೀಕಿಗೆ ನಾವು ಕೊಡ್ತೇವೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟು ಈ ಸದ್ಯದ ಮಟ್ಟಿಗೆ ಪ್ರಕರಣವನ್ನ ಮುಂದೂಡಿದೆ. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಸದ್ಯಕ್ಕೆ ಥೈಲ್ಯಾಂಡ್ನಲ್ಲಿ ಸಿನಿಮಾ ಶೂಟಿಂಗ್ ಜೊತೆಗೆ ಫ್ಯಾಮಿಲಿ ಟ್ರಿಪ್ನಲ್ಲಿ ಬ್ಯುಸಿ ಆಗಿರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಹೊರಡಿಸಲಿರುವ ತೀರ್ಪು ಇದೇ 22ನೇ ತಾರೀಕು ಅಂತಿಮ ಆದೇಶ ಹೊರಬೀಳೋ ಸಾಧ್ಯತೆ
ಬಹಳ ಮಹತ್ವಪೂರ್ಣದ್ದಾಗಿರುತ್ತೆ. ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿರುವ ದರ್ಶನ್ ಹೊರಗೆ ಇರ್ತಾರ ಅಥವಾ ಮತ್ತೆ ಜೈಲು ಪಾಲಾಗೋ ಸಾಧ್ಯತೆಗಳಿದೆಯಾ ಅನ್ನೋದನ್ನ ಈ ತೀರ್ಮಾನ ನಿರ್ಧಾರ ಮಾಡಲಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೊಟ್ಟ ವಿಚಾರದ ಬಗ್ಗೆನೇ ಹಲವಾರು ಪ್ರಶ್ನೆ, ಅದಕ್ಕೆ ಉತ್ತರ, ಈ ರೀತಿಯಾದ ವಾದ ಪ್ರತಿವಾದ ನಡೀತಾ ಇದೆ. ಕ್ರಿಕೆಟ್ನಲ್ಲಿರುವ ದರ್ಶನ್ಗೆ ಇದೀಗ ಢವಢವ ಹೆಚ್ಚಾಗಿದೆಯಾ ಅಂತ ಹೇಳಿ, ಎಷ್ಟು ಮಹತ್ವದ್ದಾಗತ್ತೆ ಸುಪ್ರೀಂ ಕೋರ್ಟ್ನ ಈ ತೀರ್ಮಾನ? ಮೊದಲನೇದಾಗಿ ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಸರ್ಕಾರದ ಪರ ವಕೀಲರು ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಆರೋಪಿಯಾಗಿರುವಂತ ದರ್ಶನ್ ಪ್ರಮುಖ ಸಾಕ್ಷಿಯ ಜೊತೆ ವೇದಿಕೆಯನ್ನ ಹಂಚ್ಕೊಂಡಿದ್ರು ಅಂದಾಗ ಖಂಡಿತವಾಗಿಯೂ ಈ ಒಂದು ಸ್ಟೇಟ್ಮೆಂಟ್ ಗಳ ವಿಚಾರದಲ್ಲಿ ಅವರು ಹೇರಿರಬಹುದಾದಂತ ಒತ್ತಡದ ವಿಚಾರವಾಗಿಯೇ ಮಾತನಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿರುವಂತದ್ದು. ಮತ್ತೊಂದ್ ಕಡೆ ದರ್ಶನ್ ಪರ ವಕೀಲರಾಗಿರುವಂತಹ ಸುಬ್ಬಲ್ ರವರು ಹೇಳಿರುವಂತದ್ದು ಅವರು ಪ್ರಮುಖ ಸಾಕ್ಷಿ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿರುವಂತದ್ದು. ಇಲ್ಲಿಗೆ ಪ್ರಮುಖ ಸಾಕ್ಷಿಯ ಜೊತೆ ವೇದಿಕೆಯನ್ನ ಹಂಚಿಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಹೈಕೋರ್ಟ್ ನೀಡಿರುವಂತ ಆದೇಶ ಏನಿದೆ ಅದರಲ್ಲಿ ಆಗಿರುವಂತ ರೆಕಾರ್ಡ್ ಆಗಿರುವಂತ ಸ್ಟೇಟ್ಮೆಂಟ್ ಗಳು 161 ಇರ್ಬೋದು, 164 ಇರ್ಬೋದು, ಇದರಲ್ಲಿ ರೆಕಾರ್ಡ್ ಆಗಿರುವಂತ ಸ್ಟೇಟ್ಮೆಂಟ್ ಗಳ ಪೂರ್ವಾಪರವನ್ನ ಮತ್ತೊಮ್ಮೆ ಪರಿಶೀಲಿಸಬೇಕಾದ ಅನಿವಾರ್ಯತೆ ಇದೆ. ಇವರಿಗೆ ಬೇಲನ್ನ ನೀಡಿರುವಂತ ವಿಚಾರವನ್ನ ಗಮನಿಸಿದ್ರು ಕೂಡ ಇನ್ನೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ತಾಳೆ ಆಗ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಾಗ ಇಲ್ಲಿಗೆ ಕಪಿಲ್ ಸಿಬಲ್ ರವರು ನೇರವಾಗಿ ಆ ಹೈಕೋರ್ಟ್ ಆದೇಶವನ್ನ ಬದಿಗಿಟ್ಟು ಸ್ಟೇಟ್ಮೆಂಟ್ ಗಳ ಕಡೆ ಗಮನ ಹಾಯಿಸಿ ಅಂತ ಈ ಒಂದು ಪ್ರಕರಣದ ದಿಕ್ಕನ್ನ ಬದಲಿಸುವಂತ ಪ್ರಯತ್ನ, ಅಥವಾ ಸಾಮಾನ್ಯವಾಗಿ ಕಕ್ಷಿದಾರರ ಪರ ವಕೀಲರು ಏನ್ ಮಾಡ್ತಾರೆ ಅದನ್ನೇ ಕಪಿಲ್ ಸಿಬಲ್ ರವರು ಮಾಡಿರುವಂತದ್ದು. ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ನಾವು ಕೊಡ್ಬೇಕಾಗಿರುವಂತದ್ದು 22ನೇ ತಾರೀಕಿಗೆ ದರ್ಶನ್ ಹಾಗೂ 7 ಜನ ಆರೋಪಿಗಳು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನಿದ್ದಾರೆ ಅವರ ಭವಿಷ್ಯವನ್ನ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ ಅನ್ನೋದು ಮೊದಲನೇ ಮೈಲಿಗಲ್ಲಾಗುತ್ತೆ. ಎರಡನೇದು, ಈ ಸದ್ಯದ ಮಟ್ಟಿಗೆ ಏನಾದ್ರೂ ದರ್ಶನ್ ರವರ ಗಮನಕ್ಕೆ ಇದು ತರಲಾಗಿದೆಯಾ, ಆ ಪ್ರಕರಣದಲ್ಲಿ ಇರುವಂತಹ ಉಳಿದ 7 ಆರೋಪಿಗಳ ಗಮನಕ್ಕೆ ಇದನ್ನ ತರಲಾಗಿದೆಯಾ, ಇದಾದ ನಂತರ ಅವರ ನಿರ್ಧಾರ ಯಾವ ರೀತಿ ಇರುತ್ತೆ, ಸುಪ್ರೀಂ ಕೋರ್ಟ್ ನೀಡುವ ಆದೇಶವನ್ನ ಇವರು ಮತ್ತೊಮ್ಮೆ ಮೇಲ್ಮನವಿಯನ್ನ ಸಲ್ಲಿಸ್ತಾರಾ, ಹೈಕೋರ್ಟ್ ಆದೇಶವನ್ನ ಕೂಡ ಈಗ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿರೋದ್ರಿಂದ ಹೈಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ಗೆ ಅಷ್ಟರ ಮಟ್ಟಿಗೆ ಸಮಾಧಾನಕರವಾಗಿಲ್ಲ ಅನ್ನೋದು ಮಾತ್ರ ಈಗ ನೇರವಾಗಿ ಅರ್ಥ ಆಗ್ತಿರುವಂತದ್ದು. ಮತ್ತೊಂದ್ ಕಡೆಗೆ ಆರೋಪಿ ಹಾಗೂ ಸಾಕ್ಷಿ ಈ ಎರಡೂ ವ್ಯಕ್ತಿಗಳು ವೇದಿಕೆಯನ್ನ ಹಂಚಿಕೊಂಡಾಗ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ತನಿಖೆ ಹಾಗೂ ವಿಚಾರಣೆ ಸರಿಯಾದ ಮಟ್ಟಿಗೆ ನಡೆದಿಲ್ಲ ಅನ್ನೋ ಒಂದು ಅಂಶ ಕೂಡ ಈ ಸದ್ಯದ ಮಟ್ಟಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಆದ ವಾದದಿಂದ ನಾವು